ಒಳ ಮೀಸಲಾತಿ ಪರವಾಗಿದೆ ಒಂದು ಪಂಗಡ, ಒಳ ಮೀಸಲಾತಿ ವಿರುದ್ಧವಾಗಿದೆ ಇನ್ನೊಂದು ಪಂಗಡ. ಈ ಒಳ ಮೀಸಲಾತಿ ಗೊಂದಲಕ್ಕೆ ಕಾರಣವಾಗಿರೋದು ಎರಡು ಪಂಗಡಗಳ ನಡುವಿನ ಹಗ್ಗಜಗ್ಗಾಟ. ಎಸ್, ಒಂದು ಪಂಗಡ ಒಳ ಮೀಸಲಾತಿ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ರೆ ಇನ್ನೊಂದು ಪಂಗಡ ಇದರ ವಿರುದ್ಧವಾಗಿದೆ. ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯಲ್ಲಿ ಮಾಡಿರೋ ಶಿಫಾರಸು ಜಾರಿಯಾಗಬೇಕು, ಅಲ್ಲಿ ಸೂಚಿಸಿದ ಪ್ರಮಾಣದಲ್ಲಿ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಯಾಗಬೇಕು ಅಂತಿದೆ ದಲಿತ ಎಡಗೈ ಸಮುದಾಯ. ಯಾವುದೇ ಕಾರಣಕ್ಕೂ ಸರ್ಕಾರ ಒಳ ಮೀಸಲಾತಿ ಜಾರಿಯಿಂದ ಹಿಂದೆ ಸರಿಬಾರದು. ಆ ರೀತಿ ಏನಾದರೂ ಆದರೆ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತಿದೆ ದಲಿತ ಎಡಗೈ ಸಮುದಾಯ. ಆದರೆ ದಲಿತ ಬಲಗೈ ಸಮುದಾಯ ಮಾತ್ರ ಈ ಒಳ ಮೀಸಲಾತಿ ಪ್ರಸ್ತಾಪವನ್ನು ಖಂಡತುಂಡವಾಗಿ ವಿರೋಧಿಸುತ್ತಿದೆ. ಈ ಅವೈಜ್ಞಾನಿಕ ವರ್ಗೀಕರಣದಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುತ್ತೆ. ಹಾಗಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ನಾಗಮೋಹನ್ ದಾಸ್ ವರದಿ ಒಪ್ಪಬಾರದು ಅನ್ನೋದು ಬಲಗೈ ಸಮುದಾಯದ ನಾಯಕರ ಆಗ್ರಹ. ಇದೇ ಈ ಹಗ್ಗಜಗ್ಗಾಟಕ್ಕೆ ವೇದಿಕೆಯಾಗಿ ಪರಿಣಮಿಸಿದೆ. ಹೀಗಾಗಿ ಸರ್ಕಾರ ಮುಂದೇನು ಮಾಡುತ್ತೆ ಅನ್ನೋ ಕುತೂಹಲ ಮೂಡ್ತಿದೆ. ಒಳ ಮೀಸಲಾತಿ ವಿಷಯದಲ್ಲಿ ಸರ್ಕಾರದ ಮುಂದಿನ ನಡೆಯೇನು? ಎರಡು ಪಂಗಡಗಳ ತೃಪ್ತಿಪಡಿಸಬೇಕಾಗಿರೋದು ಅನಿವಾರ್ಯ. ಒಳ ಮೀಸಲಾತಿ ಚೆಂಡು ಈಗ ಸರ್ಕಾರದ ಅಂಗಳದಲ್ಲಿದೆ. ಸರ್ಕಾರದ ಮುಂದೆ ಸಮುದಾಯದ ಎರಡೂ ಪಂಗಡಗಳು ಭಿನ್ನ ಭಿನ್ನ ಬೇಡಿಕೆಗಳನ್ನ ಮುಂದಿಟ್ಟಿದೆ. ಆದರೆ ಇದೊಂದು ಸೂಕ್ಷ್ಮ ವಿಚಾರವಾಗಿರೋದ್ರಿಂದ ಸರ್ಕಾರ ಅಳೆದು ತೂಗಿ ಹೆಜ್ಜೆ ಇಡುತ್ತಿದೆ. ಕಾರಣ, ತರಾತುರಿಯಲ್ಲಿ ತೆಗೆದುಕೊಳ್ಳೋ ನಿರ್ಧಾರಗಳು ಸರ್ಕಾರದ ವಿರುದ್ಧ ಆಕ್ರೋಶವಾಗಿ ಬದಲಾಗಬಹುದು, ರಾಜಕೀಯವಾಗಿ ಹೊಡೆತ ನೀಡಬಹುದು. ಹಾಗಾಗಿ ಆತುರಾತುರವಾಗಿ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಕಡಿಮೆ. ಆದರೆ ಈ ವಿಷಯದಲ್ಲಿ ನಿರ್ಧಾರ ಕೈಗೊಳ್ಳೋದು ವಿಳಂಬವಾದಷ್ಟು ಅದು ರಾಜಕೀಯವಾಗಿ ಬೇರೆ ಬೇರೆ ರೀತಿಯ ಪರಿಣಾಮ ಬೀರೋ ಸಾಧ್ಯತೆಗಳಿವೆ. ಎಸ್, ಈ ವಿಷಯದಲ್ಲಿ ಸರ್ಕಾರ ನಿರ್ಧಾರ ಕೈಗೊಳ್ಳೋದು ವಿಳಂಬವಾದಷ್ಟು ಕೂಡ ಸಮುದಾಯದಲ್ಲಿನ ಆಕ್ರೋಶ ಹೆಚ್ಚಾಗೋ ಸಾಧ್ಯತೆಯೂ ಇದೆ. ಈಗಾಗಲೇ ಸರ್ಕಾರ ಈ ವಿಷಯದಲ್ಲಿನ ಗೊಂದಲ ಸರಿಪಡಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಪಾಠ ಕಲಿಸ್ತೇವೆ ಅನ್ನೋ ಮಾತುಗಳನ್ನ ಬಲಗೈ ಸಮುದಾಯದ ಮುಖಂಡರು ಆಡ್ತಿದ್ದಾರೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಅನೇಕ ರಾಜಕೀಯ ತಿರುವುಗಳನ್ನ ಪಡೆದ್ರೂ ಅಚ್ಚರಿಯಿಲ್ಲ. ಸರ್ಕಾರದ ಮುಂದಿದೆಯಾ ದೊಡ್ಡ ಸವಾಲು? ಮುಂದಿನ ಚುನಾವಣೆಯ ಮೇಲೆ ಪರಿಣಾಮ ಫಿಕ್ಸಾ? ಈಗಿನ ಸಮಯದಲ್ಲಿ ಯಾವುದೇ ಸಮುದಾಯಕ್ಕೆ ಸಂಬಂಧಿಸಿದ ಬೆಳವಣಿಗೆಗಳು ರಾಜಕೀಯವಾಗಿ ಪರಿಣಾಮ ಬೀರುತ್ತವೆ. ಹಾಗಾಗಿ ಚುನಾವಣೆಯ ಮೇಲೆ ಅದು ಯಾವ ಪರಿಣಾಮ ಬೀರುತ್ತೆ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇರುತ್ತವೆ. ಈಗ ಈ ಒಳ ಮೀಸಲಾತಿ ಅನ್ನೋ ವಿಷಯದ ಹಿಂದೆ ಕೂಡ ರಾಜಕೀಯ ಇದೆ ಅನ್ನೋದು ಸತ್ಯ. ಆದರೆ ಈ ವಿಚಾರವನ್ನ ನಿಭಾಯಿಸುವಲ್ಲಿ ಕೊಂಚ ಎಡವಟ್ಟಾದರೂ ಕೂಡ ಅದು ಮುಂದಿನ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಸತ್ಯ. ಯಾಕಂದ್ರೆ ದಲಿತ ಬಲಗೈ ಸಮುದಾಯ ಹಿಂದಿನಿಂದ ಬಹುತೇಕ ಕಾಂಗ್ರೆಸ್ ಪಕ್ಷದ ಜೊತೆ ನಿಂತಿದೆ. ಹಾಗಾಗಿ ಸಮುದಾಯದ ವಿರುದ್ಧವಾದ ನಿರ್ಣಯಗಳು ಮುಂದಿನ ವಿಧಾನಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರೋ ಸಾಧ್ಯತೆಯೂ ಇದೆ. ಹಾಗಾಗಿ ಸರ್ಕಾರ ಯಾವ ರೀತಿ ನಿರ್ಣಯ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ನಲ್ಲಿ ಒಳ ಮೀಸಲಾತಿ ಅನ್ನೋ ಬೆಂಕಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿರೋದು ಸುಳ್ಳಲ್ಲ. ಸರ್ಕಾರ ಈ ಎರಡಗುಲಿನ ಕತ್ತಿಯನ್ನ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.